ಒಂದು ಎಕ್ಸಿಬಿಷನಲ್ಲಿ ಒಂದು ಡೈಮಂಡ್ ಇತ್ತು. ಅದಕ್ಕೆ ಇಬ್ಬರು ಎಫರ್ಟ್ ಆಗ್ತಾ ಇದ್ರು. ಒಂದು ಕಳ್ಳ, ಇನ್ನೊಂದು ಪೊಲೀಸ್. ಕಳ್ಳ ಡೈಮಂಡ್ನ ಹೆಂಗಾದ್ರೂ ಕದಿಬೇಕು ಅಂತ ಎಫರ್ಟ್ ಆಗ್ತಾ ಇದ್ದ. ಪೊಲೀಸ್ ಡೈಮಂಡ್ನ ಹೆಂಗಾದ್ರೂ ಸೇಫಾಗಿ ನೋಡ್ಕೊಬೇಕು ಅಂತ ತುಂಬ ಎಫರ್ಟ್ ಆಗ್ತಾ ಇದ್ದ. ಆದರೆ ಡೈಮಂಡ್ಗೆ ಪೊಲೀಸ್ ಕಂಡ್ರೆ ಇಷ್ಟ ಇರಲಿಲ್ಲ. ಯಾಕಂದರೆ ನಾನು ಇಷ್ಟು ಚೆನ್ನಾಗಿದ್ದೀನಿ, ನಾನೊಂದು ಬಾಕ್ಸಲ್ಲಿ ಹಾಕಿಟ್ಟಿದ್ದಾರೆ, ನನಗೆ ಫ್ರೀಡಮೇ ಕೊಡ್ತಾ ಇಲ್ಲ, ನನ್ನ ವ್ಯಾಲ್ಯೂ ಇವ್ರಿಗೆ ಗೊತ್ತಿಲ್ಲ ಅಂತ ಪೊಲೀಸ್ ಬಗ್ಗೆ ತಪ್ಪು ತಿಳ್ಕೊಂಡಿರುತ್ತೆ. ಒಂದಿನ ಎಕ್ಸಿಬಿಷನ್ ಕಳ್ತನ ಆಗುತ್ತೆ. ಕಳ್ಳ ಫೈನಲಿ ಡೈಮಂಡ್ನ ಕತ್ಕೊಂಡು ಹೋಗ್ತಾನೆ. ಆವಾಗ ಡೈಮಂಡ್ಗೆ ತುಂಬ ಖುಷಿ ಆಗುತ್ತೆ, ಹೇಗೋ ನನಗೆ ಫ್ರೀಡಮ್ ಸಿಕ್ತು ಅಂತ. ಸ್ವಲ್ಪ ದಿನ ಆದಮೇಲೆ ಆ ಕಳ್ಳ ಡೈಮಂಡ್ನ ಸೇಟುಗೆ ಮಾರ್ತಾನೆ. ಆ ಸೇಟು ಆ ಡೈಮಂಡ್ನ ಎಲ್ಲೋ ಇಡ್ತಾನೆ. ಯಾರು ಬೇಕೋ ಅವ್ರು ಮುಡ್ತಾರೆ. ಆ ಡೈಮಂಡ್ಗೆ ಮರ್ಯಾದೆನೇ ಇರಲ್ಲ, ಒಂದು ವ್ಯಾಲ್ಯೂ ಅನ್ನೋದು ಇರಲ್ಲ, ಅದಕ್ಕಾದೊಂದು ಜಾಗ ಕೂಡ ಇರಲ್ಲ. ಆವಾಗ ಡೈಮಂಡ್ಗೆ ಹೆಂಗೆ ಅನಿಸುತ್ತಂದರೆ, ಏನಿದು, ನನ್ನ ಕದಿಬೇಕಾದ್ರೆ ಇಷ್ಟು ಎಫರ್ಟ್ ಆಗ್ತಾಯಿದ್ರು, ನನ್ನ ಕದ್ದ ಮೇಲೆ ಬೇಕಾಪಿಟ್ಟು ನೋಡ್ತಾ ಇದ್ದಾರಲ್ವಾ, ನನಗೊಂದು ಬೆಲೆನೇ ಇಲ್ವಾ, ಏನು ನನ್ನ ಇಷ್ಟು ಚೀಪಾಗಿ ನೋಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಆವಾಗ ಡೈಮಂಡ್ಗೆ ತುಂಬ ಬೇಜಾರಾಗಿ ಪೊಲೀಸ್ ನೆನಪಾಗುತ್ತೆ. ಆ ಪೊಲೀಸ್ ನನ್ನ ಒಂದು ಬಾಕ್ಸಲ್ಲಿ ಹಾಕಿಟ್ಟಿದ್ದು ನನ್ನ ಸೇಫ್ಟಿಗೋಸ್ಕರ. ಆ ಪೊಲೀಸ್ ನನಗೆ ಫ್ರೀಡಮ್ ಕೊಡ್ತಾ ಇರಲಿಲ್ಲ ಅಂತಲ್ಲ, ನಾವು ಅವ್ರ ಜೊತೆ ಇದ್ದಾಗ ನನಗೆ ಅದೊಂದು ವ್ಯಾಲ್ಯೂ ಇತ್ತು ಅಂತ ಪೊಲೀಸ್ ಬಗ್ಗೆ ಆಮೇಲೆ ಅರ್ಥ ಆಗುತ್ತೆ. ಈ ಸ್ಟೋರಿ ಹೇಳಿದ್ದು ನಾನು ಡೈಮಂಡ್ ಬಗ್ಗೆ ಅಲ್ಲ, ಅರ್ಥ ಆಯಿತು ಅನಿಸುತ್ತೆ. ಈ ವಿಡಿಯೋದು ಮಾರಲ್ ಆಫ್ ದ ಸ್ಟೋರಿ ಏನು ಅಂದರೆ, ಕೆಟ್ಟ ಮೇಲೆ ಬುದ್ಧಿ ಬಂದರೆ ಏನು ಪ್ರಯೋಜನ, ಅದಕ್ಕೆ ಇದ್ದಾಗಲೇ ಒಬ್ಬನ ಬೆಲೆನ ಅರ್ಥ ಮಾಡ್ಕೊಳ್ಳಿ.